ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದ ಅತ್ಯದ್ಭುತ ನಟ ರಾಜೇಶ್ ನಟರಂಗ್ ಅವರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಲವ್ ಸೀಸನ್ಸ್ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ಅವರು ನಿರ್ವಹಿಸಿದ್ದಾರೆ. ಸದ್ಯಕ್ಕೆ ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಒಂದು ಹೊಸ ಸಿನಿಮಾ ಮೂಲಕ ಮತ್ತೊಂದು ಸಲ ಜನರನ್ನು ರಂಜಿಸಲಿಕ್ಕೆ ಸಜ್ಜಾಗಿದ್ದೀರಾ. ಸೊ ಲವ್ ಸೀಸನ್ಸ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ, ಹೇಗೆ ಅಂತ? ಹೀರೋಯಿನ್ ತಂದೆಯ ಪಾತ್ರ, ಮಿಡ್ಲ್ ಕ್ಲಾಸ್ ಅಪ್ಪನ ಪಾತ್ರ, ಇಷ್ಟೇ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ. ಸೊ ಅಲ್ಲಿಯ ಏನು ಹೇಳ್ತಾರೆ, ಈ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ, ಮಗಳ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಅಪ್ಪ ಅಮ್ಮಂದರಿಗೆ ಸಹಜವಾಗಿರುವಂಥ ದೂಡ ದುಮ್ಮಾನ, ನೋವು ನಲಿವು, ಇದನ್ನು ಬಿಂಬಿಸೋ ಪ್ರಯತ್ನ. ಸರ್, ಅಪಾರ್ಟ್ ಫ್ರಮ್ ಸಿನಿಮಾ ಆ್ಯಂಡ್ ಸೀರಿಯಲ್, ಹೌ ಇಸ್ ಲೈಫ್ ಸರ್? ಹೇಗೆ ನಡೀತಾ ಇದೆ ಜೀವನ? ಸೊ ಹೆಂಗಿದ್ದೀರಾ, ಖುಷಿಯಾಗಿದ್ದೀರಾ, ಹೇಗೆ ಅಂತ? ಖುಷಿಯಾಗಿದ್ದೀನಿ. ನನ್ನ ಖುಷಿಗೂ ನನ್ನ ಕೆಲಸಕ್ಕೂ ತುಂಬ ಏನು ಸಂಬಂಧ. ನನ್ನ ಯಾವಾಗ ಬೇಕಾದ್ರೂ ಖುಷಿಯಾಗಿರ್ಬೋದು. ಕೆಲಸ ಇದ್ದಾಗ ಬ್ಯುಸಿ ಇರ್ತೀನಿ. ಸೊ ಇಟ್ಸ್ ಪಾರ್ಟ್ ಆಫ್ ಮೈ ಲೈಫ್. ಸೊ ಸದ್ಯಕ್ಕೆ ಬ್ಯುಸಿ ಇದ್ದೀನಿ. ಖುಷಿಯಾಗಿರೋದಕ್ಕೆ ಕಾರಣ ಏನು ಬೇಕಾಗಿಲ್ಲ. ಸರ್, ಇನ್ನು ಸಿನಿಮಾ ಅಂತ ಬರೋದಾದರೆ, ನೀವು ಒಂದು 3 ಇಯರ್ಸಿಂದ ಗಮನಿಸಿರ್ತೀರ ಒಂದು ಪ್ಯಾಟ್ರನ್. ಅಂದರೆ ಜನವರಿ ಟು ಜೂನ್ ತುಂಬ ಡಲ್ ಇರುತ್ತೆ ಫೇಸ್. ಅಂದರೆ ಹೊಸಬ್ರದ್ದು ಸಿನಿಮಾಗಳು ಬರ್ತಾ ಇರುತ್ತೆ, ಜನಗಳು ಥಿಯೇಟ್ರಿಗೆ ಬರಲ್ಲ ಅನ್ನುವಂತಹ ಮಾತುಕತೆಗಳಾಗ್ತಾ ಇರುತ್ತೆ. ಮತ್ತೆಲ್ಲ ಕೂಡ ಸಡನ್ನಾಗಿ ಅಂದರೆ ದೊಡ್ಡ ದೊಡ್ಡ ಹೈ ಬಜೆಟ್ ಸಿನಿಮಾಗಳು ಬಂದಾಗ ಅದಕ್ಕೆ ಮಾತ್ರ ಜನ ನುಗ್ತಾರೆ. ಇಲ್ಲೋ ಮಧ್ಯದಲ್ಲಿ ಕೆಲವೊಂದಷ್ಟು ಸಿನಿಮಾಗಳು ಮಾತ್ರ ಸೌಂಡ್ ಮಾಡುತ್ತೆ. ಆ ಥರದೊಂದು ಪ್ಯಾಟ್ರನ್ ಆ್ಯಕ್ಚುಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಆಫ್ಟರ್ ಕೋವಿಡ್ ಸ್ವಲ್ಪ ಇದು ಜಾಸ್ತಿ ಆಗಿಬಿಟ್ಟಿದೆ ಈ ವರ್ಷ ಕೂಡ. ಯಾಕಂದರೆ ಆಲ್ಮೋಸ್ಟ್ ಜನವರಿ ಟು ಏಪ್ರಿಲ್ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಯಿತು. ಒಂದು 2-3 ಸಿನಿಮಾ ಮಾತ್ರ ಸದ್ದು ಮಾಡಿವೆ ಅಷ್ಟೇ ಸೋಷಿಯಲ್ ಮೀಡಿಯಾ, ಅಂದರೆ ಬಾಕ್ಸ್ ಆಫೀಸ್ನಲ್ಲಿ. ಈ ಥರದ ಪ್ಯಾಟ್ರನ್ನ ಬ್ರೇಕ್ ಆಗಬೇಕು ಅಂತಂದರೆ ಏನು ಆಗಬೇಕು ಸರ್? ಚಿತ್ರರಂಗದಲ್ಲಿ ಏನು ಬದಲಾವಣೆ ಆಗಬೇಕು ಅಂತ? ಫಸ್ಟ್ ಆಫ್ ಆಲ್ ನಾನು ಇದನ್ನು ಅನಲೈಸು ಮಾಡಿಲ್ಲ. ಆಮೇಲೆ ಏನಾದರೆ ಇವೆಲ್ಲ ಸಲ್ವಾಗುತ್ತೆ ಅಂತ ಹೇಳುವಷ್ಟು ನನಗೆ ಪ್ರಬುದ್ಧತೆಯೂ ಇಲ್ಲ, ಬುದ್ಧಿವಂತಿಕೆನೂ ಇಲ್ಲ. ಕೆಲಸ ಮಾಡಬೇಕಷ್ಟೇ, ಏನಿಲ್ಲ. ಕಂಟಿನ್ಯೂಸ್ ಕೆಲಸ ಮಾಡಬೇಕು. ಹಿಂದಿನ ಕೆಲಸಕ್ಕಿಂತ ನೆಕ್ಸ್ಟ್ ಕೆಲಸ ಬೆಟರ್ ಆಗಿರಬೇಕು. ಜನರು ಪ್ರಬುದ್ಧರಾಗಿದ್ದಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ಪ್ಲ್ಯಾಟ್ಫಾರ್ಮ್ಸ್ ಇದೆ, ತುಂಬ ಸಿನಿಮಾಗಳನ್ನ ನೋಡ್ತಾರೆ, ಬೇರೆ ಎಂಟರ್ಟೈನ್ಮೆಂಟ್ಗಳಿದೆ. ಇದೆಲ್ಲವನ್ನು ಮೀರಿ ನಾನು ಮಾಡಿರೋ ಕೆಲಸನ ನೋಡಬೇಕು ಅಂತ ನಾನು ಏನಾದರೂ ಒಂದು ನನ್ನ ಕೃತಿನೋ ಅಥವಾ ಸಿನಿಮಾನೋ ವಾಟ್ ಎವರ್ ಇಟ್ ಈಸ್ ನಾನು ಪ್ರೆಸೆಂಟ್ ಮಾಡಿದ್ರೆ ಅದೆಲ್ಲದಕ್ಕಿಂತ ಬೆಟರ್ ಆಗಿರಬೇಕು ಅಥವಾ ಡಿಫ್ರೆಂಟ್ ಆಗಿರಬೇಕು. ಈ ಜಗತ್ತಿನಲ್ಲಿ ಎರಡೇ ಸೇಲ್ ಆಗೋದು, ಐದರ್ ಯು ಶುಡ್ ಬಿ ಬೆಟರ್ ಆರ್ ಯು ಶುಡ್ ಬಿ ಡಿಫ್ರೆಂಟ್. ಸೊ ಅದು ಎರಡೂ ಇಲ್ಲ ಅಂದರೆ ಜನಕ್ಕೆ ತುಂಬ ಆಪ್ಷನ್ಸ್ ಇದೆ. ಹಿಂದೆ ಯಾಕಪ್ಪ ಬಂದು ನೋಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹತ್ರ ಉತ್ತರ ಇದ್ದರೆ ಕೆಲಸದ ಮೂಲಕ ತೋರಿಸ್ಬೇಕು. ಸೊ ಅದಕ್ಕೆ ನನ್ನ ಪ್ರಕಾರ ಅದೇನೋ ಈ ಟೈಮಲ್ಲಿ ಬರಲ್ಲ, ಈ ಟೈಮಲ್ಲಿ ಬರ್ತಾರೆ, ನಾನು ಬಂದು ಅನಲೈಸ್ ಮಾಡಿಲ್ಲ. ಅದು ಎಲ್ಲ ಕಡೆನೂ ಆಗುತ್ತಾ, ಸಾರ್ವತ್ರಿಕವಾಗಿ ಜಗತ್ತಿನಲ್ಲಿ ಹಾಗೆ ನಡೀತಾ ಇದೆಯಾ, ಇದು ಗೊತ್ತಿಲ್ಲ ನನಗೆ. ಸೊಲ್ಯೂಷನ್ ಅಂತೂ ನಾನು ಕೇಳಲೇಬೇಡಿ. ನನಗೆ ಅದು ಯಾವುದು, ನಾನು ಇನ್ವೆಸ್ಟು ಮಾಡಿಲ್ಲ, ಅಂದರೆ ನನ್ನ ತಲೆಯೇ ಇನ್ವೆಸ್ಟು ಮಾಡಿಲ್ಲ, ದುಡ್ಡಿನ ಇನ್ವೆಸ್ಟು ಮಾಡಿ ನಾನು ಆ ಥರದೊಂದು ಪ್ರಯತ್ನನೂ ಮಾಡಿಲ್ಲ. ಸರ್, ಅದೇ ಇನ್ಫ್ಯಾಕ್ಟ್ ಇನ್ನು ನಮ್ಮ ನಿರ್ದೇಶಕರುಗಳ ವಿಚಾರಕ್ಕೆ ಬರೋದಾದರೆ, ಆ್ಯಕ್ಚುಲಿ ಈಗ ಸೂರಿ ಸರ್ ತುಂಬ ಹಿಂದೆ ಸಿನಿಮಾ ಮಾಡಿದೆ ಆ್ಯಕ್ಚುಲಿ. ಮತ್ತೆ ಅವರು ಯಾವಾಗ ಮಾಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಕೆಲವೊಂದೆಲ್ಲ ಅನೌನ್ಸ್ಮೆಂಟ್ ಆಯಿತು, ಬಟ್ ಯಾವುದು ಅದು ಜಾರಿಗೆ ಬಂದಿಲ್ಲ. ಸರ್, ನೀವು ಮತ್ತೇನಾದರೂ ಕೊಲಾಬ್ರೇಟ್ ಮಾಡುವಂಥದ್ದು ಬರವಣಿಗೆಗೆ, ಅವ್ರ ಸಿನಿಮಾಗಳಿಗೆ ಆ ಥರದ್ದು ಏನಾದರೂ ಪ್ರಯತ್ನಗಳು ಆಗುತ್ತಾ ಮುಂದೆ, ಹೇಗೆ ಅಂತ? ಅಥವಾ ಬೇರೆ ಸಿನಿಮಾಗೆ ಬರೆಯುವಂಥದ್ದು ಅಥವಾ ಆ ಥರದ ಪ್ರಯತ್ನಗಳು ಮಾಡ್ತೀರಾ, ಹೇಗೆ ಅಂತ ಸರ್? ಗೊತ್ತಿಲ್ಲ ಸದ್ಯಕ್ಕೆ. ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಬರವಣಿಗೆ ಮಾಡಬೇಕು ಅಂತ ಭಾಳ ಆಸೆ ಇದೆ ನನಗೆ, ಆ್ಯಂಡ್ ಮಾಡ್ತೀನಿ. ಸೂರಿ ಕೇಳಿದ್ರೆ ಖಂಡಿತ ಭಾಳ ಖುಷಿಯಿಂದ ಮಾಡ್ತೀನಿ. ಸೂರಿ ಏನು ನನ್ನೇನು ಕೇಳಬೇಕಾಗಿಲ್ಲ, ಹಿಮ್ಸೆಲ್ಫ್ ಇಸ್ ಎ ವೆರಿ ಗ್ರೇಟ್ ರೈಟರ್. ಕೇಳಿದ್ರೆ ಖಂಡಿತ ಮಾಡ್ತೀನಿ. ಆ್ಯಂಡ್ ಅವಾಗ ಮಾತಾಡ್ತಿರ್ತೀವಿ, ಏನೋ ಮಾಡ್ಕೊಂಡಿದ್ದೀವಿ ಅಂತ ಅವನೇನೋ ಮಾತಾಡ್ತಾನೆ ಅಥವಾ ನಾವೇನೋ ಮಾತಾಡ್ತೀನಿ, ಅದ್ರ ಬಗ್ಗೆ ಅಭಿಪ್ರಾಯಗಳನ್ನು ಹಂಚ್ಕೋತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಎದುರುಗಡೆನೇ ಕೂತ್ಕೊಂಡು ಏನೋ ಬರವಣಿಗೆ ಮಾಡಬೇಕು ಅನ್ನೋ ಥರದ್ದು ಏನಿಲ್ಲ. ಸೊ ತುಂಬ ವಿಷಯಗಳ ಬಗ್ಗೆ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ನಡೀತಾನೆ ಇರುತ್ತೆ. ಹಾಗೆ ಖಂಡಿತ ಮಾಡ್ತೀನಿ. ಸದ್ಯಕ್ಕೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ, ಅಂದರೆ ಒಂದಷ್ಟು ಕೆಲಸಗಳ ನಡುವೆ ಭಾಳ ಬ್ಯುಸಿ ಇರೋದ್ರಿಂದ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಖಂಡಿತ ಆಸೆ ಇದೆ, ಮಾಡ್ತೀನಿ. ಸರ್, ಇನ್ನು ಅಮೃತಧಾರೆ ಧಾರಾವಾಹಿ ಆಲ್ಮೋಸ್ಟ್ 900 ಎಪಿಸೋಡ್ಸ್ಗಳನ್ನು ದಾಟಿ ಮುನ್ನುಗ್ತಾ ಇದೆ. ಸೊ ಒಳ್ಳೆ ಪ್ರತಿಕ್ರಿಯೆ ಪಡ್ಕೊಳ್ತಾ ಇರುವಂತಹ ಒಂದು ಧಾರಾವಾಹಿ. ಇವತ್ತಿಗೂ ಟಾಪ್ 1ನಲ್ಲಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಏನು ಹೇಳ್ತೀರಾ ಸರ್, ಗೌತಮ್ ದಿವಾನ್ಗೆ ಸಿಗ್ತಾ ಇರುವಂತಹ ಪ್ರೀತಿ ಬಗ್ಗೆ, ಪ್ಲಸ್ ಅಮೃತಧಾರೆ ಸೀರಿಯಲ್ಗೆ ಸಿಗ್ತಾ ಇರುವಂತಹ ಪ್ರೀತಿ ಬಗ್ಗೆ? ಗೊತ್ತಿಲ್ಲ, ಯಾರೋ ಏನೋ ಅದೃಷ್ಟ ಮಾಡಿದ್ದಾರೆ ಅಷ್ಟೇ. ಯಾರು ಅದೃಷ್ಟ ಮಾಡಿದಾರೆ ಗೊತ್ತಿಲ್ಲ. ಜನ ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಅವರ ವರ್ಡಿಕ್ಟ್ ಅಂತಿಮ ಅಷ್ಟೇ. ಸೊ ಅದನ್ನು ಈಗ ಜನ ತಿರಸ್ಕಾರ ಮಾಡಿದ್ದಾರೆ ಅಂದರೆ, ಅಗೇನ್ ನಾನು ಎಲ್ಲವನ್ನೂ ಕೆಲಸದ ಮೇಲೆ ಹಾಕ್ತೀನಿ. ಪೋಸ್ಟ್ ಮಾರ್ಟಮ್ ನಮ್ಮ ಕೆಲಸದ ಮೇಲೆ ಹಾಕಬೇಕು. ಸೊ ಜನ ಅಲ್ಟಿಮೇಟ್ ಅವ್ರು ಮಾಡಲಿ, ಅವ್ರು ನೋಡಲಿ ಅಂತಲೇ ನಾವು ಮಾಡೋದು. ಸೊ ಅದನ್ನು ಇಷ್ಟಪಟ್ಟಿದ್ದಾರೆ, ಅದು ನಂಬರ್ 1 ಆಗಿದೆಯೋ ಅಥವಾ ಯಾವ ರೇಟಿಂಗಲ್ಲಿದೆಯೋ ಅದೆಲ್ಲದಕ್ಕೂ ಅವ್ರ ಕಾರಣ.
ಸೊ ನಾವು ನಮ್ಮ ಕೆಲಸನ ದಿನನಿತ್ಯ ಅದಕ್ಕೆ ಎಷ್ಟು ಗೌರವ ಕೊಡಬೇಕೋ, ಎಷ್ಟು ಬೆಲೆ ಕೊಡಬೇಕೋ, ಅಥವಾ ಎಷ್ಟು ಆನೆಸ್ಟಾಗಿ ಕೆಲಸ ಮಾಡಬೇಕೋ ಅಷ್ಟು ಕೆಲಸ ಮಾಡ್ತಾ ಇರ್ತೀವಿ. ತುಂಬ ಇದೆ, ನಾವು ಏಮ್ ಮಾಡಿ ನಂಬರ್ ಒನ್ಗೆ ಇದನ್ನು ತರಬೇಕು ಅನ್ನೋ ಥರದ್ದು ನಮ್ಮದೇನೂ ಇರಲ್ಲ. ತುಂಬ ಜನರ ಶ್ರಮ ಇರುತ್ತೆ. ಚಾನಲ್ಲು ಕೆಲಸ ಮಾಡುತ್ತೆ, ಇದ್ರ ಹಿಂದೆ ನಮ್ಮ ಪ್ರೊಡಕ್ಷನ್ ಹೌಸ್ ಕೆಲಸ ಮಾಡುತ್ತೆ, ಅವರೆಲ್ಲರೂ ಯೋಚನೆ ಮಾಡೋದು ಕತೆ ಮಾಡ್ತಾರೆ. ಸೊ ಹಾಗಾಗಿ ಇಷ್ಟಪಟ್ಟಿರ್ಬೋದು. ಯಾರೋ ಅದೃಷ್ಟ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ನಡೀತಾ ಇದೆ ಅಷ್ಟೇ. ಸರ್, ಇಷ್ಟು ವರ್ಷಗಳ ಕಾಲ ಒಂದು ಕ್ಯಾರೆಕ್ಟರ್ನ ಅಂದರೆ ಜನಗಳಿಗೆ ತಲುಪಿಸೋದಕ್ಕೆ ಮತ್ತು ಅದನ್ನು ಪ್ರೀತಿಸೋ ಥರ ಮಾಡೋದಕ್ಕೆ ಅಂದರೆ ತುಂಬ ಒಂದು ಥಾಟ್ ಪ್ರೊಸೆಸ್ ರನ್ ಆಗ್ತಿರುತ್ತೆ. ಅಂದರೆ ಎಲ್ಲೂ ವೇರಿಯೇಷನ್ಸ್ ಇರಬಾರ್ದು, ಅಥವಾ ಅಂದರೆ ಓಕೆ ಗೌತಮ್ ದಿವಾನ್ ಅಂತಂದರೆ ಹೀಗೆ ಅಂತ ಜನ ಫಿಕ್ಸ್ ಆಗೋ ಥರ ಮಾಡೋವಂಥದ್ದು ಅದೊಂದು ಥಾಟ್ ಪ್ರೊಸೆಸ್ ನೀವು ಬಿಲ್ಡ್ ಮಾಡೋವಂಥದ್ದು ಆ್ಯಕ್ಚುಲಿ ಅಂದರೆ ಜನರ ಮೈಂಡಲ್ಲಿ. ಅದೆಷ್ಟು ನಿಮಗೆ ಚಾಲೆಂಜಿಂಗ್ ಅಂತ ಅನಿಸುತ್ತೆ? ಅಂದರೆ ಇದೇ ಥರ ಕ್ಯಾರೆಕ್ಟರ್ ಇದು ಹಿಂಗೆ ಬಿಹೇವ್ ಮಾಡುತ್ತೆ, ತುಂಬ ಅತಿರೇಕನೂ ಏನೂ ಮಾಡಲಿಕ್ಕಾಗಲ್ಲ, ಕಥೆಯಲ್ಲಿ ಏನೇ ಬದಲಾವಣೆ ಆದರೂ ಇದು ಹಿಂಗೆ ಬಿಹೇವ್ ಮಾಡಬೇಕು, ಸಾಕಷ್ಟು ಲೈಕ್ ಅಂದರೆ ಥಾಟ್ ಪ್ರೊಸೆಸ್ ರನ್ ಆಗ್ತಾ ಇರ್ಬೋದು ಸರ್ ನಮಗೆ. ಬಟ್ ಸ್ಟಿಲ್ ಒಂದು ಮೊನೋಟನಸ್ ಅಂತ ಎಲ್ಲೂ ಅನ್ನಿಸ್ಲಿಲ್ವಾ ನಿಮಗೆ? ಅಂದರೆ ಇದು ಹಿಂಗಪ್ಪ, ಜನ ನಾನು ನೋಡೋಕೆ ಇಷ್ಟಪಡ್ತಾರ ಡೈಲಿ ಒಂದೇ ಥರ ಕ್ಯಾರೆಕ್ಟ್ರು, ಅಥವಾ ಹೆಂಗೆ ಅಂತ ಏನಾದರೂ ನಿಮಗೆ ಯೋಚನೆಗಳು ಬರ್ತಾ ಇರುತ್ತೆ? ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಈ ಪಾತ್ರ ಪ್ಲೇ ಮಾಡೋದು ಅಂತ? ಅಲ್ಲ, ಬೇಸಿಕಲಿ ನಂಗೆ ವೈಯಕ್ತಿಕವಾಗಿ ಮೊನಾಟನಸ್ ಆಗಿ ಏನು ಮಾಡಿದ್ರು ಅದು ಚಾಲೆಂಜ್ ಆಗ್ತಿರುತ್ತೆ. ಬಿಕಾಸ್ ಆ ಮೊನಾಟನಿ ಹೊಡೆಯೋದು ದೊಡ್ಡ ಕೆಲಸ ಆಗಿರುತ್ತೆ ನನಗೆ. ಸೊ ಹಾಗೆ ಒಂದು ಕ್ಯಾರೆಕ್ಟರೈಸೇಷನ್ ನಿಗದಿಗೊಳಿಸೋದು ಅದು ಒಂದು ಕಥೆಯ ಆಧಾರ ಕ್ಯಾರೆಕ್ಟರ್ಸ್ ಎಲ್ಲ ಸೇರಿ ಆ ಕ್ಯಾರೆಕ್ಟರ್ನ ರೂಪಿಸಿರುತ್ತೆ. ಅದೆಲ್ಲವನ್ನು ಚಾನಲ್ ಮತ್ತು ಪ್ರೊಡಕ್ಷನ್ ಹೌಸ್ ಡಿಸೈಡ್ ಮಾಡೋದ್ರಿಂದ ಅವರು ಡಿಸೈಡ್ ಮಾಡ್ತಾರೆ ಈ ಕ್ಯಾರೆಕ್ಟರ್ ಇಂತಿಂಥ ಕೆಲಸ ಮಾಡುತ್ತೆ, ಇಂತಿಂಥ ಕೆಲಸ ಮಾಡಲ್ಲ ಅಂತ. ನಾವು ಅದ್ರ ಪೂರ್ವಕವಾಗಿ ಕೆಲಸ ಮಾಡ್ತೀವಿ ಅಷ್ಟೇ. ತುಂಬ ಎಲ್ಲೋ ಅಂದರೆ ಮಾಡಬಾರ್ದಂಥ ಒಂದು ಏನೋ ಸೀನ್ ಬಂದ್ಬಿಡ್ತು, ಇವನು ಈ ಥರ ಡೈಲಾಗ್ ಹೇಳಲ್ಲ ಈ ಕ್ಯಾರೆಕ್ಟ್ರು ಅನ್ನುವಾಗ ಮಾತ್ರ ನಾವು ನಮ್ಮ ಸಜೆಷನ್ ಕೊಡ್ತೀವಿ, ಇದು ಹೆಂಗಾಗಿ ಸಾಧ್ಯ, ಇದಂಗೆ ಅವನು ಆ ಸೀನಲ್ಲಿ ಹಂಗೆ ಹೇಳಿದ್ನಲ್ಲ ಅಂತ. ಅದರ್ವೈಸ್ ಎಲ್ಲರೂ ಇಂಟೆಲಿಜೆಂಟ್ ಇದ್ದಾರೆ ಟೀಮಲ್ಲಿ. ಸೊ ದೇ ಡಿಸೈಡ್ ಇದು ಇವನು ಹೇಳಬೇಕು ಹೇಳಬಾರ್ದು ಅನ್ನೋದು. ಸೊ ಅದ್ರ ಪ್ರಕಾರ ಕೆಲಸ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸರ್, ಸುಮ್ಮನೆ ಸೀರಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳೋದಾದ್ರೆ ನಿಮ್ಮ ಮತ್ತು ಜಯದೇವ್ ಅವರ ಜಟಾಪಟಿಗೆ ಕೊನೆ ಯಾವಾಗ ಅಂತ? ಬಿಕಾಸ್ ಅಲ್ಲಿಗೆ ಸೀರಿಯಲ್ ಮುಗಿಯುತ್ತಾ, ಅಥವಾ ಅದಕ್ಕೋಸ್ಕರನೇ ಅದು ಇನ್ನು ಪ್ರೊಲಾಂಗ್ ಮಾಡ್ತಾ ಇರ್ತಾರಾ, ಹೇಗೆ ಅಂತ? ಚಟಾಪಟಿ ಸದ್ಯದಲ್ಲೇ ಆಗುತ್ತೆ. ಸೊ ಆಲ್ ಗುಡ್ ಥಿಂಗ್ಸ್ ಶುಡ್ ಕಮ್ ಟು ಎನ್ ಎಂಡ್. ಎಲ್ಲದಕ್ಕೂ ಎಂಡ್ ಇದೆ, ನೋಡ್ತಾ ಇರಿ. ಸೊ ಎಂಡ್ ಆದರೂ ಖುಷಿ ಪಡ್ತೀರಾ, ಕಂಟಿನ್ಯೂ ಆದರೂ ಖುಷಿ ಪಡ್ತೀರಾ, ನಿಮ್ಮ ಪ್ರತಿಕ್ರಿಯೆಯಲ್ಲಿ ಗೊತ್ತಾಗುತ್ತೆ. ನೋಡೋಣ, ನನಗೂ ಗೊತ್ತಿಲ್ಲ. ಸೊ ಜಟಾಪಟಿಗೂ ಎಂಡ್ ಆಗುತ್ತೆ, ಸೀರಿಯಲ್ಲು ಎಂಡ್ ಆಗುತ್ತೆ, ಯಾವಾಗ ಅಂತ ಗೊತ್ತಿಲ್ಲ ಅಷ್ಟೇ. ಸರ್, ಅಂದರೆ ಅಂದಾಜು ಟೀಮಿಗೆ ಎಷ್ಟು ಎಪಿಸೋಡ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಸರ್? ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ, 1000ಕ್ಕೆ ಅಥವಾ ನಿಲ್ಲಿಸೋ ಪ್ಲಾನ್, ಅಥವಾ ಹೆಂಗೆ ಕಂಟಿನ್ಯೂ ಮಾಡ್ತಾ ಇರಬೇಕು ಅನ್ನೋದು ಪ್ಲಾನ್ ಇದೆ, ಹೇಗೆ ಅಂತ? ಅವೆಲ್ಲ ನಮ್ಮ ಹತ್ರ ಏನು ಡಿಸ್ಕಸ್ ಮಾಡಲ್ಲ, ಅಲ್ಲ ಅವ್ರವರೇ ಮಾಡ್ಕೊತಾರೆ. ಸರ್, ಇನ್ನು ಜಯದೇವ್ ಪಾತ್ರಧಾರಿ ರಾಣವ್ ಅವರು ಆ್ಯಕ್ಚುಲಿ ಮಲ್ಲಿ ಪಾತ್ರಧಾರಿ ಆಗಿದ್ರು ಮೊದಲು, ಅವರನ್ನು ಮದುವೆ ಆಗ್ತಿದ್ದಾರೆ, ಎಂಗೇಜ್ಮೆಂಟ್ ಕೂಡ ಆಗಿದೆ ರಾಧಾ ಭಗವತಿ ಅವ್ರ ಜೊತೆಗೆ. ಸೊ ಏನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ ರಾಣವ್ ಅವ್ರಿಗೆ? ಒಳ್ಳೇದಾಗಲಿ, ಒಂದು ಹೊಸ ಜೀವನ ಕಟ್ಕೋಬೇಕು ಅಂತ ಇಬ್ಬರು ಡಿಸೈಡ್ ಮಾಡಿದ್ದಾರೆ. ಇಬ್ಬರು ಪರಿಚಯ ಇರೋರು, ಸ್ನೇಹಿತರು, ಇಬ್ಬರು ಟ್ಯಾಲೆಂಟೆಡ್. ಸೊ ಇನ್ನೊಂದಷ್ಟು ಒಳ್ಳೆ ಕೆಲಸಗಳಾಗಲಿ, ಸುಂದರವಾದ ಜೀವನ ಕಟ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್, ಸಾಕಷ್ಟು ವಿಷಯ ಮಾತಾಡಿದ್ರಿ. ಹಾಗೆಯೇ ರಾಜೇಶ್ ನಟರಂಗ ಅವರು ಎಷ್ಟೇ ಅಂದರೆ ಬೆಳೀತಾ ಇದ್ರು ಚಿತ್ರರಂಗದಲ್ಲಿ, ಎಷ್ಟೇ ಪ್ರಾಯ ಆದರೂ ಕೂಡ, ಬಟ್ ಸ್ಟಿಲ್ ಆ ಒಂದು ಹ್ಯಾಂಡ್ಸಮ್ನೆಸ್ ಎಲ್ಲೂ ಕಡಿಮೆ ಆಗಿಲ್ಲ ಅನ್ನೋ ಥರದೊಂದು ನಿಮ್ಮ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರ್ತಾರೆ. ಹೆಣ್ಮಕ್ಳು ಸಿಕ್ಕಾಬಟ್ಟೆ ನಿಮ್ಮನ್ನು ಇಷ್ಟಪಡ್ತಾರೆ. ಸೊ ಏನು ಸರ್ ಆ ಚಾರ್ಮಿಗೆ ಏನು ಕಾರಣ ಇಷ್ಟು ವರ್ಷ ಆದರೂ ಕೂಡ ಅಂತ? ಏನಿಲ್ಲ, ಅವರವರ ದೃಷ್ಟಿ, ಅವ್ರ ನೋಟ ಚೆನ್ನಾಗಿದೆ, ಹಾಗಾಗಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಏನು ನಮ್ಮ ಅಪ್ಪ ಅಮ್ಮ ಯಾವುದೋ ಪುಣ್ಯ ಮಾಡಿದ್ದಾರೆ, ನನ್ನನ್ನು ಚೆನ್ನಾಗಿ ಹುಟ್ಟಿಸಿದ್ದಾರೆ, ಹಾಗಾಗಿ ನಾನು ಚೆನ್ನಾಗಿರ್ಬೋದು. ನಾನೇನು ದೊಡ್ಡ ಕ್ರೀಮ್ ಹಾಕೋದಾಗಲಿ ಅವೆಲ್ಲ ಏನೂ ಮಾಡಲ್ಲ. ಒಂದಷ್ಟು ಬೇಸಿಕ್ಸ್ ಅಂದರೆ ಆಹಾರ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಈ ಥರದ್ದು ಒಂದಷ್ಟೇನೋ ದಿನನಿತ್ಯ ನಡೀತಿರುತ್ತೆ. ವಿಶೇಷವಾಗಿ ನಾನು ಸ್ಮಾರ್ಟಾಗಿರಬೇಕು ಅಂತ ಏನೂ ಮಾಡಲ್ಲ. ಆರೋಗ್ಯದ ದೃಷ್ಟಿಯಿಂದ ಒಂದಷ್ಟು ಮಾಡ್ಬೋದು. ಚೆನ್ನಾಗಿರೋದಕ್ಕೆ ನಂದು ಯಾವ ಕಾಣಿಕೆಯೋ ಕೊಡುಗೆಯೂ ಇಲ್ಲ. ಇದೆಲ್ಲ ನಮ್ಮ ಅಪ್ಪ ಅಮ್ಮಂದು ಅಥವಾ ನೋಡೋರ ದೃಷ್ಟಿ. ನೀವು ನೋಡ್ತಾ ಇದ್ದೀರಿ, ನಿಮ್ಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಿಮ್ಮ ಕಣ್ಣು ಚೆನ್ನಾಗಿದೆ ಅಷ್ಟೇ, ಅಥವಾ ನಿಮ್ಮ ಭಾವನೆ ಚೆನ್ನಾಗಿದೆ ಅಷ್ಟೇ, ನಮ್ಮದೇನಿಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್, ವಿಶ್ವವಾಣಿ ಟಿ ವಿ ಸ್ಪೆಷಲ್ ಜೊತೆ ಮಾತಾಡಿದ್ದಕ್ಕೆ. ಸೊ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೂ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಸೊ ಸ್ನೇಹಿತರೆ, ಇದಾಗಿತ್ತು ನಟ ರಾಜೇಶ್ ನಟರಂಗ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.